ಉತ್ತರ ಕರ್ನಾಟಕ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಬುಧವಾರ ಸಂಜೆ ಧಾರಾಕಾರವಾಗಿ ಸುರಿದ ಮಳೆಗೆ ಬಸವಕಲ್ಯಾಣ ತಾಲೂಕಿನ ಗೌರ ಗ್ರಾಮದ ರಸ್ತೆ ಸೇತುವೆ ಮಳೆಯಿಂದ ಕೊಚ್ಚಿಕೊಂಡು ಹೋಗಿದ ಪರಿಣಾಮ ರಾತ್ರಿ ವೇಳೆ ವಾಹನ ಸವಾರರು ಇನ್ನಿಲ್ಲದ ಪರದಾಟ ನಡೆಸುವಂತಾಯಿತು. ಇನ್ನು ಗುರುವಾರ ಸಂಜೆ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷೆ ಮಾಲಾ ಬಿ ನಾರಾಯಣರಾವ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಫೋನ್ ಕರೆ ಮೂಲಕ ಮಾತನಾಡಿ ಹಿಂದೆ ವಾಹನ ಹಾಗೂ ಜನಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಹಾಗೂ ಆದಷ್ಟು ಬೇಗ ರಸ್ತೆ ಸುಧಾರಣೆ ಮಾಡಬೇಕೆಂದು ಸೂಚನೆ ನೀಡಿದರು. ಮೊನ್ನೆ ಹಂಗೆ ಊರಾಗೆಲ್ಲ ಹೇಳೋರು ಹಿಂಗೆಲ್ಲ ಇವೆಲ್ಲ ಹೋಗಿವ ರೋಡ್ ನಿಲ್ಲಿಸಿದ್ದು ಮಾಡ್ರಂತಂದು ಈಗ ಅವ್ರನ್ನು ಹಂಗೆ ನಾವು ಯಾವ್ದ್ರಲ್ಲಿ ಮಾಡ್ತೀವಿ. ಬಸವಕಲ್ಯಾಣ ತಾಲೂಕಿನ ಬಸದೂರ ಗ್ರಾಮದಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದ್ದು, ಕೋತಿಗಳ ಹಾವಳಿ ನಿಯಂತ್ರಿಸುವಂತೆ ರೈತರು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬಗ್ದೂರಿ ಗ್ರಾಮದಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದ್ದು, ಸುಮಾರು 800ರಿಂದ 1000 ಕೋತಿಗಳು ರೈತರು ಬೆಳೆದ ಬೆಳೆಗಳನ್ನು ನಾಶಗೊಳಿಸುತ್ತಿವೆ ಮತ್ತು ಜನರ ಮೇಲೆ ದಾಳಿ ಮಾಡುತ್ತಿವೆ ಎಂದು ಹಲವಾರು ಬಾರಿ ಸಂಬಂಧಿಸಿದ ಇಲಾಖೆಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಇದೇ ವೇಳೆ ರೈತ ಮಾತನಾಡಿದ್ದು, ಕೋತಿಗಳ ನಿಯಂತ್ರಣ ಕುರಿತು ಕೇಳಲು ಬಂದ ರೈತರನ್ನು ತಹಶೀಲ್ದಾರ್ ನಿಂದಿಸುತ್ತಿದ್ದಾರೆ. ಇನ್ನು ಪ್ರತಿಭಟನೆ ಮಾಡಿದ್ದಕ್ಕಾಗಿ ಪೊಲೀಸ್ ಫೋರ್ಸ್ ಬಳಸ್ತೀವಿ ಅಂತ ತಹಶೀಲ್ದಾರ್ ಬೆದರಿಕೆ ಹಾಕ್ತಿದ್ದಾರೆ. ಇಂತಹ ಗೊಡ್ಡು ಬೆದರಿಕೆಗಳಿಗೆ ರೈತರು ಹೆದರುವುದಿಲ್ಲ. ಬೆದರಿಕೆ ದಬ್ಬಾಳಿಕೆ ನಡೆಸುತ್ತಿರುವ ತಹಶೀಲ್ದಾರ್ ರೈತರ ಕ್ಷಮೆ ಯಾಚಿಸುವವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರೈತರು ಆಗ್ರಹಿಸಿದ್ದಾರೆ. ತಾಲೂಕಿನ ಭಾತಮ್ರ ಗ್ರಾಮದ ಮಾರುತಿ ದೇವಸ್ಥಾನದಲ್ಲಿ ಅಖಂಡ ಹರಿನಾಮ ಸಪ್ತಾಹ, ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಹಾಗೂ ಮಹಾದೇವ್ ದೇವಾಲಯದ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿತು. ಮೇ 21ರಿಂದ ಆರಂಭಗೊಂಡ ಸಪ್ತಾಹ ಕಾರ್ಯಕ್ರಮದಲ್ಲಿ ಇಂದು ಮಹಾದೇವ ದೇವಾಲಯದ ಕಳಸಾರೋಹಣ ಸಮಾರಂಭ ಭಾತಮ್ರದ ಜಗದ್ಗುರು ಶಿವಯೋಗೀಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅತಿ ಸಂಭ್ರಮದಿಂದ ನಡೆಯಿತು. ಮೇಹಕರ್ ಶ್ರೀಮಠದ ಪೀಠಾಧಿಪತಿಗಳಾದ ಗುರುರಾಜೇಶ್ವರ ಶಿವಾಚಾರ್ಯರವರ 25ನೇ ವರ್ಷದ ಗುರು ಪಟ್ಟಾಭಿಷೇಕ ರಜತ್ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ರವರು ಪಾಲ್ಗೊಂಡು ಶ್ರೀಮದ ರಂಭಾಪುರಿ ವೀರಸಿಂಹಾಸನಿಧೀಶ್ವರ 1008 ಜಗದ್ಗುರು ಪ್ರಸನ್ನ ರೇಣುಕಾಚಾರ್ಯ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗತ್ಪಾದರು ಬಾಳೆಹೊನ್ನೂರು ಪೀಠ ಜಗದ್ಗುರುಗಳ ಆಶೀರ್ವಾದ ಪಡೆದುಕೊಂಡರು. ಇನ್ನು ಗುರುರಾಜೇಶ್ವರ ಶಿವಾಚಾರ್ಯರ 25ನೇ ವರ್ಷದ ಗುರು ಪಟ್ಟಾಭಿಷೇಕ ರಜತ್ ಮಹೋತ್ಸವ ಭಕ್ತಿ, ಶ್ರದ್ಧೆ ಮತ್ತು ವೈಭವದೊಂದಿಗೆ ನೆರವೇರಿತು. ಬಸವಕಲ್ಯಾಣ ತಾಲೂಕಿನ ಗೌರ ಗ್ರಾಮಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಭೇಟಿ ನೀಡಿದ್ದಾರೆ. ಹೌದು, ಮೊನ್ನೆ ಸುರಿದ ಮಳೆಗೆ ಕಿತ್ತು ಹೋದ ರಸ್ತೆ ಹಾಗೂ ಸೇತುವೆ ವೀಕ್ಷಿಸಿ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ಹಿಗ್ಗಾಮುಗ್ಗಿ ಜಾಡಿಸಿದ ವಿಜಯ್ ಸಿಂಗ್, ಕೆಲ ತಿಂಗಳ ಹಿಂದೆ ಅಷ್ಟೇ ಮಾಡಿದ ರಸ್ತೆ ಅದು ಹೇಗೆ ಕೊಚ್ಚಿ ಹೋಯಿತು, ಇನ್ನು ಕಳಪೆ ಕಾಮಗಾರಿ ಮಾಡಿ ಜನರ ಜೀವ ತೆಗಿತೀರಾ ಎಂದು ಗುತ್ತಿಗೆದಾರನ ವಿರುದ್ಧ ಕಿಡಿಕಾರಿದ್ರು. ಕಳಪೆ ಕಾಮಗಾರಿಕೆ ತೇಪೆ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದ ಗುತ್ತಿಗೆದಾರನಿಗೆ ಇದು ನಿಮ್ಮ ತಾತನ ಆಸ್ತಿನ, ನಿನ್ನ ಮೇಲೆ ಕೇಸ್ ಮಾಡಬೇಕಾಗುತ್ತೆ ಹುಷಾರೆಂದು ಹೇಳಿದ್ರು. ನಿನ್ನ ಹೆಸರೇನು? ನಿನಗೆ ಆಗುತ್ತೆ ನೋಡು ಮತ್ತೆ ಪ್ರಾಬ್ಲಮ್. ಅರ್ಥ ಆಯ್ತಾ?
ಸುಮ್ಮನೆ ನಾವು ರಾಜಕೀಯ ಮಾಡಕ್ ಬಂದಿಲ್ಲ ಇಲ್ಲಿ. ಇದ್ರ ಮೇಲೆ ರಾಜಕೀಯ ಮಾಡಬೇಡಿ, ಸಿಂಪಲ್ ಐತೆ. ಅರ್ಥ ಆಯ್ತಾ? ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ನಿರಾಕರಿಸಿದ ಸಮಾಜವನ್ನು ದಿಟ್ಟತನದಿಂದ ಎದುರಿಸಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲು ಶಾಲೆ ಆರಂಭಿಸಿದಂತಹ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಪ್ರಯುಕ್ತ ಇದೇ ತಿಂಗಳ ಮೇ 25ರಂದು ರವಿವಾರ ಬೆಳಗ್ಗೆ 12:15 ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗುವ ಜಯಂತಿ ಕಾರ್ಯಕ್ರಮದಲ್ಲಿ ಬುದ್ಧಿಕ್ಷ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ರಾಂಪುರೆ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಅನಾಥ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬುದ್ಧಿಕ್ಷು ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಹೇಶ್ ಎಸ್ ರಾಂಪುರೆ ತಿಳಿಸಿದ್ದಾರೆ. ಕರ್ನಾಟಕ ಬುದ್ಧಿಕ್ಷ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಾಂಪುರೆ ಫೌಂಡೇಶನ್ ವತಿಯಿಂದ VM ರಾಂಪುರೆ ಪಬ್ಲಿಕ್ ಸ್ಕೂಲ್ ಹಾಗೂ ರಾಂಪುರೆ ಪ್ರೀ ಸ್ಕೂಲ್ ಯೋಜನೆಯಿಂದ ಅಕ್ಷರದವ್ವ ಸಾವಿತ್ರಿಬಾಯಿ ಫೂಲೆಯವರ ಜನ್ಮದಿನದ ಸವಿ ನೆನಪಿನ ಸಲುವಾಗಿ ನಮ್ಮ ಶಾಲೆಯ ವತಿಯಿಂದ ಗ್ರಾಮೀಣ ಬಡ ಕುಟುಂಬದ ಹೆಣ್ಣು ಮಕ್ಕಳು ಹಾಗೂ ಅನಾಥ ಮಕ್ಕಳಿಗೆ ಪಠ್ಯಪುಸ್ತಕ ನೀಡುವ ಕಾರ್ಯಕ್ರಮ ಇದೆ. ಸ್ಥಳ ಪೂಜ್ಯ ಡಾಕ್ಟರ್ ಪಟ್ಟದೇವರು ರಂಗಮಂದಿರ. ದಿನಾಂಕ 25/5/2025. ಸಮಯ 12:15ಕ್ಕೆ ಸ್ಟಾರ್ಟ್ ಆಗುತ್ತದೆ. ಹಾಗೂ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನೆಂದರೆ ಸಮಾಜದಲ್ಲಿ ಸಮಾನತೆ ಸಾರಿ ಸಮಾನತೆಗೋಸ್ಕರ ಬಹಳಷ್ಟು ಸಮಾಜಗೋಸ್ಕರ ಸಾವಿತ್ರಿ ಫೂಲೆಯವರ ಮಾಡಿರೋ ಕೊಡುಗೆ ಅದು ಈ ಭೂಮಿ ಮೇಲೆ ಇದ್ದಂಥ ಎಲ್ಲ ಪ್ರತಿ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು. ಹಾಗೂ ಅವರು ಮಾಡಿರುವ ಕಾರ್ಯಕ್ಕೆ ಜೀವನ ಪೂರ್ತಿಯಾದ ಜೀವನ ಇರುವ ತನಕ ಮರೀಲಿಕ್ಕೆ ಆಗದಂಥ ಕಾರ್ಯ ಮಾಡಿದ್ದಾರೆ ಹೆಣ್ಣುಮಕ್ಕಳ ಸಲುವಾಗಿ. ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ನಮ್ಮ ಕೈಯಿಂದ ಏನು ಆಗ್ತದೆ ಸಮಾಜದ ಸಲುವಾಗಿ ಮಾಡೋ ಸಲುವಾಗಿ ಎಲ್ಲ ಏನು ವಿದ್ಯಾದಾನ ಅನ್ನದಾನ ಈ ಎರಡರಲ್ಲಿ ಸರ್ವಶ್ರೇಷ್ಠ ಏನಾದರೂ ಇದ್ದರೆ ಅದು ವಿದ್ಯಾದಾನ. ಯಾಕಂದರೆ ಮನುಷ್ಯ ಜೀವನದಲ್ಲಿ ವಿದ್ಯೆ ಹೊರತುಪಡಿಸಿ ಬೇರೆ ಎಲ್ಲನೂ ಕಳೆದುಕೊಂಡಿರ್ತಾನೆ ಹೊರತು ವಿದ್ಯೆ ಎಂದಿಗೂ ಅವನು ಕಳೆದುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅದರ ಸಲುವಾಗಿ ಸಮಾನತೆ ಬರಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಹೆಚ್ಚು ಸಾಧನೆ ಮಾಡೋಕ್ಕೋಸ್ಕರ ನಾವು ನಮ್ಮ ಶಿಕ್ಷಣ ಸಂಸ್ಥೆಯಿಂದ 2025ರಿಂದ ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನಿರಂತರವಾಗಿ ಉಚಿತ ಶಿಕ್ಷಣ ಪ್ರತಿ ವರ್ಷ ನೀಡುತ್ತೇವೆ ಹೆಣ್ಣು ಮಕ್ಕಳಿಗೆ. ಹಾಗೂ ಸಮಾನತೆ ಬರಬೇಕು. ಸಮಾನತೆ ಬಂದಾಗ ಮಾತ್ರ ಈ ಸಮಾಜ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತದೆ. ಸಾವಿತ್ರಿಬಾಯಿ ಫೂಲೆಯವರು ಮಾಡಿರುವ ಕೊಡುಗೆ ಅದು ಮರೆಯಲಾಗದ ಒಂದು ನೆನಪು ಇದೆ. ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸವಿ ನೆನಪಿನ ಸಲುವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಭಾಳಷ್ಟು ಗ್ರಾಮದಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ ಭಾಳಷ್ಟು ಬಡತನ ಇರುತ್ತೆ. ಬಡತನದಿಂದ ಎಲ್ಲೋ ಒಂದೇ ಕಡೆ ಹೆಣ್ಣು ಮಕ್ಕಳು ವಂಚಿತರಾಗ್ತಾರೆ. ಎಲ್ಲಿ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅಂದರೆ ಅಲ್ಲಿಯ ತಂದೆ ತಾಯಿ ಶಿಕ್ಷಣಕ್ಕೆ ಮಹತ್ವನ ಕೊಡಲ್ಲ. ಯಾಕಂದರೆ ಬಡತನ ಯಾಕಂದರೆ ದುಡ್ಬೇಕು, ದುಡ್ಡಿಲ್ಲದೆ ಸಾಧ್ಯನೇ ಇಲ್ಲ. ಭಾಳಷ್ಟು ಶಿಕ್ಷಣ ಸಂಸ್ಥೆಗಳು ಈ ಯೋಜನೆ ನನ್ನ ಪರವಾಗಿ ಅವರು ಈ ಯೋಜನೆ ಅರ್ಥ ಮಾಡ್ಕೊಂಡು ಅವರು ಕೂಡ ಒಂದು ಹೆಜ್ಜೆ ಮುಂದಿಡಬೇಕು ಅನ್ನೋ ನನ್ನ ಆಸೆ ಇರುತ್ತದೆ. ಮತ್ತು ನಮ್ಮದು ಒಂದು ಕೂಡ ಕರ್ತವ್ಯ ಇರ್ತದೆ. ಅದೇ ಕರ್ತವ್ಯ ನಾವು ನಿರಂತರ ಮಾಡಬೇಕೆಂದು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಈ ಯೋಜನೆ ಮಾಡ್ತಾಯಿದೆ. ಮತ್ತು ಪತ್ರಿಕಾ ಮಾಧ್ಯಮರಿಗೆ ಭಾವಪೂರ್ವಕ ನಮ್ಮ ಧನ್ಯವಾದಗಳು ಹೇಳ್ತೇವೆ. ಯಾಕಂದರೆ ಪತ್ರಿಕಾ ಮಾಧ್ಯಮ ಅಂದರೆ ಈ ಸಮಾಜದ ಒಂದು ಭಾಗ. ಏನಾದರೂ ಚೇಂಜಸ್ ಏನಾದರೂ ಬದಲಾವಣೆ ಆಗ್ತಾಯಿದೆ ಅಂದರೆ ಅದು ಪತ್ರಿಕಾ ಮಾಧ್ಯಮದಿಂದಲೇ ಆಗ್ತದೆ. ಆ ಸಲುವಾಗಿ ತಮಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳುತ್ತಾ ಮಾತು ಮುಗಿಸ್ತೀನಿ. ನನ್ನ ಹೆಸರು ಮಹೇಶ್ ಎಸ್ ರಾಂಪುರೆ. ಬುದ್ಧಿಸ್ಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್, ರಾಂಪುರೆ ಫೌಂಡೇಶನ್, ರಾಂಪುರೆ ವಿದ್ಯಾಪೀಠ ಮಠ, ಈ 3 ಸಂಸ್ಥೆಗಳ ಅಧ್ಯಕ್ಷ ನಾನೇ ಇರುತ್ತೇನೆ. 2025ರ ದ್ವಿತೀಯ PUC ಪರೀಕ್ಷೆ 2ಕ್ಕೆ ಅವಕಾಶ ಕಲ್ಪಿಸಿದ್ದರಿಂದ ಪರೀಕ್ಷೆ ಬರೆದ 5727 ವಿದ್ಯಾರ್ಥಿಗಳ ಪೈಕಿ 2066 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 2025ರ ದ್ವಿತೀಯ PUC ಫಲಿತಾಂಶ ಒಟ್ಟಾರೆ ಉತ್ತಮವಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ನೀಡುವ ಸಂಬಂಧ ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತಂದು 2025ರ ದ್ವಿತೀಯ PUC 3ನೇ ಪರೀಕ್ಷೆಯನ್ನು ಕೂಡ ದಿನಾಂಕ 9/6/2025ರಿಂದ 20/6/2025ರವರೆಗೆ ನಡೆಸಲಾಗುತ್ತಿದೆ. ಇನ್ನು ಕಾರಣ ವಿದ್ಯಾರ್ಥಿಗಳು ಮೇ 26ರೊಳಗಾಗಿ ಪರೀಕ್ಷೆಗೆ ಹೆಸರು ನೋಂದಾಯಿಸಿಕೊಂಡು ಪರೀಕ್ಷೆಗೆ ಹಾಜರಾಗಬೇಕೆಂದು ಬೀದರ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಜನವಾಡ ಉಪಕೇಂದ್ರ ಮೇಲೆ ಬರುವ 33 ಕೆವಿ ಫೀಡರ್ಗಳಾದ ವಾಟರ್ ಸಪ್ಲೈ, ಚಿಮ್ಕೋಡ್, ಮಾರ್ವೆಲ್ ಸೋಲಾರ್ ಹಾಗೂ 11 ಕೆವಿ ಫೀಡರ್ಗಳಾದ ಯರ್ನಳ್ಳಿ ಐಪಿ, ಜನವಾಡ ಇಟಿ, ಅಲಿಯಾಂಬರ್ ಎನ್ಜಿವೈ, ಕೌಟ ಐಪಿ, ಚಾಂಬೋಳ್ ಐಪಿ, ಸಿದ್ದಾಪುರ ಐಪಿ, ಕೆಎಂಎಫ್ ಎನ್ಜಿವೈ, ಮರ್ಕಲ್ ಐಪಿ ಮತ್ತು ಮಮದಾಪುರ ಐಪಿ ಫೀಡರ್ಗಳಲ್ಲಿ ಮೇ 25ರಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ. ಹೀಗೆ ಗ್ರಾಹಕರು ಸಹಕರಿಸಬೇಕೆಂದು ಬೀದರ್ ವಿಭಾಗದ ಜೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವಾಗಿದ್ದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ನಾಳಿನ ಸಂಚಿಕೆಯಲ್ಲಿ.